ಬಟ್ಟಿ ಕವ ಬಂದ ಚೆನ್ನಾಗಿತ್ತು ಕಂಬಳಿ ಯಾಕೆ ಬಟ್ಟಿ ಕವ ಬಂದ ಗೈಸ್ ಇವತ್ತು ನಿಮಗೆ ಗಂಡವ್ರು ನೋಡಕ್ ಹೋಗ್ತಾ ಇದೀವಿ ಗಂಡವ್ರ ಮನೆಗೆ ಮದುವೆ ಮಾಡಕ್ ಹೋಗ್ತಾ ಇದೀವಿ ನಿಮಗೆ ಅಂಗಡಿ ಬಂದವಳೆ ಹೆಣ್ಣು ಮದುವೆ ಹೆಣ್ಣು ಬಂದಾಳೆ ಏನು ಕತೆ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಏನಾಯ್ತು ನಿಮ್ಗೆ ಹೊಸ ವಿಡಿಯೋಗೆ ನೀನು ಹೇಳವ ಸ್ವಾಗತ ಅಂತ ಹೇಳು ಗೈಸ್ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನು ನಮ್ಮ ಕತೆ ಇವತ್ತು ಮದುವೆ ಗಂಡವ್ರ ಮನೆಗೆ ಇದಕ್ಕೆ ಹೋಗ್ತಾ ಇದ್ದೀವಿ. ಏನದು ಮನೆ ನೋಡ್ಕೊಂಡು ಊಟ ಮಾಡ್ಕೊಂಡು ಸಂಪ್ರದಾಯ ಇರ್ತಾರಲ್ಲ ಶಾಸ್ತ್ರಗಳು ಅವ್ರು ನಮ್ಮ ಮನೆ ಬಂದು ಊಟ ಮಾಡ್ಕೊಳ್ಬೇಕು, ನಾವು ಅವ್ರ ಮನೆ ಬಂದು ಊಟ ಮಾಡ್ಕೊಳ್ಬೇಕು ಅಂತ ಆ ಥರ ಎಲ್ಲ ಅದು ಇವತ್ತು ಹಂಗೆ ಮಾಡ್ಕೊಂಬಂದರೆ ನೆಕ್ಸ್ಟ್ ಡೈರೆಕ್ಟ್ ಎಂಗೇಜ್ಮೆಂಟೇ ಮೀಟ್ ಆಗೋದು. ಅದಕ್ಕೆ ನಮ್ಮ ಸಂಬಂಧಿಕರು ಎಲ್ಲ ಯಾರ್ಯಾರು ಆಪ್ತಿಯರು ಇರ್ತಾರಲ್ಲ, ನೆಂಟರು, ನಮ್ಮ ರಿಲೇಟಿವ್ಸ್ ಅಂತ ರಕ್ತ ಸಂಬಂಧಿಗಳು ಅವ್ರನ್ನ ಯಾರು ಕರ್ಕೊಂಡು ಓದ್ತಾ ಇದೀವಿ. ಇವಾಗ ಒಳಗೆ ಕೊನೆವರೆಗೂ ನೋಡ್ರಿ ಏನೇನಾಯ್ತು ಅಂತೆಲ್ಲ ತೋರಿಸ್ತೀನಿ. ಆದ್ರೂ ಬರಲ್ಲ ಅಂತ ಒಳ್ಳೇದಾಗ್ಲಿ, ಬಿಡ್ಬಾರ್ದು ಅಂತ ಕೂತ್ಕೊಂಡಿದ್ದಿ. ಸರಿ ಹುಷಾರು, ಬಾಗ್ಲ ಹಾಕೊಂಡು ಹುಷಾರ ಮನೆ ಕಳ್ರಿ. ನಡಿರಮ್ಮ ಎಲ್ಲ ಆಯ್ತು. ನಮ್ಮ ಹನುಮಕ್ಕರು ನಮ್ಮ ತಾಯಿ ಸೆಕ್ಯೂರಿಟಿ ಆಗಿರ್ತಾರೆ ಇವತ್ತು, ಗೊತ್ತಾಯಿಲ್ಲ ಅವರು ನೋಡ್ಕೊಳಕ್ಕೆ ಇಲ್ಲೇ ಇರ್ತಾರೆ, ಅವಳು ಒಬ್ಬಳೇ ಮನೆಗೆ ಇರ್ತಾಳೆ ಅಂತ. ರಯ್ಯ ಎಲ್ಲ ಬರೋಣ ಹೋಗೋಣ, ಅವ್ರು ಏನಾರು ಮಾಡ್ಕೊಳ್ಳಿ ನಡಿ. ನೀನು ಹೆಂಗ್ಸು ಬಂದ ಹೋಚಲು ನೀನು ಹಬ್ಬಕ್ಕೋಸ್ಕರ ನಿಲ್ಸೋಕಾಯ್ಬೇಕು. ನಡಿಯಪ್ಪ. ಹಾಂ ಹೊತ್ತು ಯಾರು ನಾನಾ? ಹಾಂ ಮದುವೆ ಆಗ್ದಂಗೆ ಇರಕತ್ತದ. ಹೊತ್ತು ಜಲ್ದಿ ಟೈಮ್ ಆಯ್ತು, ಬಲ್ಗಾಲಿಗೆ ಹೊತ್ತು. ಒಳ್ಳೆ ಕಥಾಯ್ ನಿಮ್ದು. ಹೆಂಗಸ್ ನೋಡ್ಸ ಮಾಡ್ಬೇಕು. ನೆಲಮಲ್ಲ ಪೈಪ್ ಹೊಸಕ್ಕೆ ಒಂದು ಸ್ವಲ್ಪ ಜನ ಬರ್ತಾರೆ. ಅಲ್ಲಿಂದ ಅಲ್ಲಿ KEB ಒಂದು 2 ಸೀಟ್ ಅವ್ರೆ, ಹತ್ತಿಸ್ಕೊಂಡು ಸೀದಾ ಹೊಡೆದ್ಬಿಡೋದು. ಕುಣಿಗಲ್ ಬೈಪಾಸ್ ಅಣ್ಣ. ನಡೆಯೋಣ ನಿಧಾನಕ್ಕೆ ಆರಾಮ ನಡೆಯೋಣ, ಏನು ಅರ್ಜೆಂಟ್ ಇಲ್ಲ ಸರಿನಾ? ಅಯ್ಯ ಲಾಸ್ಟ್ ಸೀಟು ಗೈಸ್ ಹೊಲ್ಟು. ಇದು ಯಾವುದೋ ಇದ್ರ ಬಸ್ ಮಾಡಿಬಿಟ್ಟಾರೆ, 25 ಜನ ಸಾಲಲ್ಲ ಸೀಟು ಅಂತ. TT ಬರೀ 10-12 ಸೀಟ್ ಅಷ್ಟೇ ಅಂತಂದ್ರು. ಇದು ಮಸ್ತ್ ಆಗದೆ. ಒಂಚೂರು ಏನಾದ್ರು ಕಾಮನ್ ಸೆನ್ಸ್ ಅದನೋ ಎಲ್ಲ ಮಕ್ಕೋಗ್ತಾರೆ ನೋಡಿ. ಇವಾಗ ಎಲ್ಲ ಹೋಗಿರೋ ಒಂದ್ ಕಡೆ ಮಕ್ಕೋಗಿರೋ ನಮ್ಗೆ ಎಷ್ಟು ಲಾಸ್ಟ್ ನಡೆ ಅಷ್ಟೇ ನೋಡೋಣ. 2 ಸೀಟು ನಡ್ಬಿಡು, ಸೀದಾ ನೋಡ್ಬಿಡು, ಕೇಳಕ್ಕೆ ಹೋಗ್ಬಿಡ ನಾನು. ಗೈಸ್ ಫೈನಲಿ ಎಲ್ಲ ಯಾರು ಅರೈವ್ಡ್ ಆದ್ರು. ನಾವು 3 ಜನ, ನಾವು ಒಬ್ಬೊಬ್ರು ಬರಕಲ್ಲ ಅಂದ್ಬಿಟ್ಟು 3 ಜನ ಸ್ಪೀಚ್ ಮಾಡ್ಕೊಂಡು ಬಂದಿದ್ದೀವಿ. ಇಂಗ್ಲೀಷ್ ನೋಡ್ರಿ, ಅವ್ರ ಪಾಡಿಗೆ ಬರಲ್ಲ ಹೋಗ್ಲಿ. ಅರೈವ್ಡ್ ಏನು ಅದೇ ತಾನೆ ಅರೈವ್ಡ್ ಅನ್ನೋದು ಇದಾಕೆ. ಗೈಸ್ ಅದೇ ಮನೆ ಕಾಣ್ತೈತಲ್ಲ ಮನೆ, ಮುಂದೆ ಒಂದು ಹಿಂದೆ ಒಂದು ಕಾಣ್ತದೆ. ಹಿಂದೆಗಡೆ ಇರೋ ಮನೆ ಇದು, ಇದೇ ಸಪ್ರೇಟ್ ಮನೆ. ಆದ್ರೆ ಹಿಂದೆ ಇರೋ ಮನೆ ಫೋಕಸ್ ಹೊಂಟೈತೆ. ಮುಂದೆ ಬ್ಲೂ ಕಲರ್ ಸಪ್ರೇಟ್ ಮನೆ, 2 ಒಂದೇ ತರ ಕಾಣ್ತಲ್ವಾ? ಇದು ದೊಡ್ಡ ಮನೆ ಪೂರ್ತಿ ಒಂದೇ ಕಾಣ್ತದೆ. ಮುಂದಿನ ಇಲ್ಲವರೆಗೂ ಒಂದೇ ಮನೆ ಹಂಗೆ ಕಾಣಿಸ್ತದೆ. ಇಬ್ರು ಫ್ರೆಂಡ್ಸ್ ಶಿಷ್ಯ ಅವರು ಅಕ್ಕಪಕ್ಕ ಹೇಳ್ತಾಂಡಿ ಅಕ್ಕಪಕ್ಕ ಮನೆ ಕಟ್ಕೊಂಡವ್ರೆ. ಅದು ಮನೆ ಹಿಂದೆ ಇರೋದು. ಫ್ರಂಟ್ ಇಂದ ಇದೇ ಮನೆ. ನೆಕ್ಸ್ಟ್ ನಮ್ಮ ತಂಗಿಯಮ್ಮರು ಇದೇ ಮನೆಯಿಂದೇನೆ. ಇನ್ ಡೀಟೇಲ್ ಆಗಿ ಒಳಗೆ ಹೋಗಕ್ಕಾಗಲ್ಲ. ನನಗೆ ಅತ್ತೆ ಅಮ್ಮ, ನನಗೆ ಹೆಂಗ ಅತ್ತೆ ಮಾವ ತರ್ಲಿ, ನನ್ನ ತಂಗಿಗೆ ಅತ್ತೆ ಮಾವ ಕಣ. ಆಂಟಿ ಅಂಕಲ್ ಅನ್ನೋದು ಅಷ್ಟೇ, ಅಂಕಲ್ ಆಂಟಿ. ನಿಮ್ಮ ಹುಡುಗಿರ ಅಪ್ಪ ಅಮ್ಮ ಅತ್ತೆ ಮಾವ ಅಂತಿ ನೀನು. ಹೇಳ್ಕೊಟ್ಟಿದ್ದೀನಿ. ಅವ್ರಪ್ಪ ಒಪ್ಲಿಲ್ಲ ಅನ್ಕೋ ಮನೋ, ಅವ್ರಪ್ಪ ಒಪ್ಲಿಲ್ಲ ಅಂದ್ರೆ ಗೊತ್ತಲ್ಲ, ಪಿರಂಗಿ ಗಿರಂಗಿ ಅಂತ ಅಂದೆಲ್ಲ ತಗೊಂಡ್ಬರ್ತೀನಿ ಮೈಸೂರಿಂದ. ಯಾರಪ್ಪ ಓದ್ತಿಲ್ಲ ಅಂದ್ರೆ ಹುಡುಗಿರಪ್ಪ ಮನೆಗೆ ಹೋಗ್ಬೇಕಾರೆ ಕಾಲು ತೊಳ್ಕೊಂಡು ಹೋಗ್ಬೇಕಂತ ಎಲ್ಲ ತೊಳ್ಕೊಂಡೋದ್ರು. ಅದಕ್ಕೆ ನಾವು ತೊಳ್ಕೊಂಡು ಹೋಗೋಣ. ಕಾಲು ತೊಳ್ಕೊಂಡ ಕಾಲು ತೊಳ್ಕೊಂಡ್ಬೇಕಂತ ತೊಳ್ಕೊಂಡ್ರ ಕಾಲು. ನನ್ನಷ್ಟು ನೀಟಾಗಿ ನನ್ನ ಕಾಲಷ್ಟು ಬೆಳಗವಲ್ಲ ನಿನ್ನ ಹಿಡಿಯಲ್ಲ. ಯಾರೋ ಬೆಳಗಿರೋ ಮನೆ ಫುಲ್ ಫ್ಯಾಮಿಲಿ ಎಲ್ಲ ಮನೆ ಎಂಕ್ವೈರಿ ಮಾಡ್ತಾವ್ರೆ. ಮನೆ ಎಂಕ್ವೈರಿ ಎಲ್ಲ ಮನೆ ಇನ್ವೆಸ್ಟಿಗೇಷನ್ ಮಾಡ್ತಾವ್ರೆ. ಹೆಂಗದೆ, ಏನದೆ, ಎಲ್ಲಿ ದೇವ್ರದೆ, ಎಲ್ಲಿ ರೂಮ್ ಅದೇ. ಒಂದ್ಸಲಿ ಟಾಪ್ ಯೂ ತೋರ್ಸ ಮನೆಯಿಂದ ಬಂದ್ರು, ಅವರೇನೆ ಬಂದ್ರು. ಹೆಂಗದೆ ಎನ್ವಿರಾನ್ಮೆಂಟು ಗೈಸ್? ಮನೆಯಿಂದ ಎನ್ವಿರಾನ್ಮೆಂಟ್ ಹಿಂಗೈತಿ ಸುತ್ತ. ಒಂದು ರೌಂಡ್ 360 ಡಿಗ್ರಿ ತೋರಿಸಿ ನೋಡ್ರಿ, ಹಿಂಗೈತಿ ಅಲ್ಲ. ನೀನೇನಾಗಬೇಕು ಮದುವೆ ಹುಡ್ಗಂಗೆ? ನಿಮ್ಮ ಮಾಮನವರು, ನೀನೇನಾಗಬೇಕು ಬಾಮ ಇದಾಗಬೇಕು. ಹಾಂ
ಐಸ್ ಒಂದು ರೌಂಡ್ ಹಿಂಗೆ ನಿನಗೆ ಏನಾಗಬೇಕ ಮಂಜ ಅವನು ಯಾರು ಇವನ ಇವನ್ ಏನಾಗಬೇಕಲ್ಲ ನನಗೆ ಏನಾಗಬೇಕಲ್ಲ ಇವನು ಏ ಬಾಮ ಇದೆ ಮಾವನ ಅಲ್ಲ ಬಾವನ ಏ ಸುಂಜರ ಅದೆಲ್ಲ ತಲೆ ಕಟ್ಸ್ಬಿಡ್ರಿ ಹಿಂಗೆ ಅವನೇ ಕೆಡ್ಸ ಮಕ್ಕಳ ಗೈಸ್ ಫುಲ್ಲು ಪೀಸು ಈ ಕಡೆ ಒಂಚೂರು ಸಿಟಿ ಅಂತೀನಿ ಅದು ಒಂದು ಊರು ಬಿಟ್ಟು ಊರು ಆಚೆ ಇರೋದು ಡಬ್ಬ ಅದೇ ಊರು ಆಚೆ ತೀರಾ ಊರಾಚೆ ಅಲ್ಲ ಸ್ವಲ್ಪ ಗ್ಯಾಪ್ ಅಷ್ಟೇ ಸುತ್ತ ಹಿಂಗಾಗಿದೆ ಸೇಮ್ ನಮ್ಮೂರ ಥರನೇ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಅವೆಲ್ಲ ನಮ್ಮೂರು ನೋಡಿದ್ದಾನೆ ಆ ಥರನೇ ತಾನೇ ಸೇಮ್ ಇರೋದು ಅವ್ನು ನಿನ್ನ ಫ್ರೆಂಡ್ ಅವನು ದನ ಮೇಸ್ತಿರೋನು ಒಂದ್ಸರಿ ನಾನೇ ನೋಡ್ಕೊಂಡಂಗೆ ಆಯ್ತು ಕಳ್ಳೆ ಅವ್ನು ನೋಡಿ ನಡಿ ಹೋಗೋಣ ನೋಡ್ರಿ ಕೆಳಗೆಲ್ಲ ಊಟ ಮಾಡ್ತಾರೆ ಗೈಸ್ ಎಲ್ಲ ಊಟ ಮಾಡ್ತಾರೆ ಬರೋ ಎಲ್ಲ ಊಟಕ್ಕೆ ಬರಲಿ ಗೈಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ತೋರ್ಸಕ್ಕಾಗ್ತಾ ಇಲ್ಲ ಎಲ್ಲ ಸ್ವಲ್ಪ ನಾಚ್ಕೊಂತವ್ರೆ ಅದಕ್ಕೆ ಅವ್ರು ಯಾರು ತೋರ್ಸಕ್ಕಾಗಲ್ಲ ಎಂಗೇಜ್ಮೆಂಟ್ ತೋರ್ಸೋಣ ಏಯ್ ನಾಚಿಕೆ ಬೇಡ ಹಾಕ್ಸಂತೀನ ನಮ್ದೇ ಮನೆ ಯಾಕಲ್ಲ ಪೈಸಾ ಕೊಡಿಲ್ಲ ನೀನು ಪೈಸಾ ಕೊಡಿ ಯಾಕೋ ಹಾಲು ಪೈಸಾ ಹಾಕಿರು ಓಕೆ ಮಕ್ಕಳಿಗೆ ಪೈಸಾ ಕೊಡಿಲ್ಲ ಅಂತಾನೆ ಅಯ್ಯ ಹಾಕ್ಸ್ಕೊಳ ಯಾಕೋ ಹಾಕಿಕ ಯಾಕಲ್ಲ ಹಿಂದೂ ಉತ್ತರ ನೀನು ಹೋಗಿದ್ದೆ ಮಕ್ಕಳಿಗೆ ಹಾಕ್ಸ್ಕೊಳ ಯಾಕೋ ಎಲ್ಲ ಫುಲ್ ಹಾಕ್ಸ್ಕೊಂಡು ಎಲ್ಲ ಫುಲ್ ಆಯ್ತು ನಾವು ಏನು ಹಾಕ್ಸ್ಕೊಂಡಿವಲ್ಲ ಅವ್ನು ಖಾಲಿ ಬಿಡ್ತದೆ ನನ್ ಜಾಸ್ತಿ ಅದೇ ಒಂಚೂರು ಬೇಜಾರು ಮಾಡ್ಕೊಂಬಾರ್ದಂತೆ ತಿನ್ಬೇಕಂತೆ ನೀನು ಏಯ್ ನೋಡೋದು ಹಿಂಗ್ ಕಣ ತಿನ್ನೋದ್ಲೈ ಅದೆಲ್ಲ ಅಂತಿದ್ದು ಯಾವ ತಿಂದಿದ್ದೆ ಎಲ್ಲ ಎಲೆಗಲ್ಲ ಹಂಗೆ ಅದಲ್ಲ ಏ ಇಲ್ಲ ತಿನ್ನೋಣ ಯಾರು ಹೇಳಿದ್ದು ಅನ್ನ ರಸ ತಿಂತೀನಿ ಅಂತ ನೋಡಿ ಇನ್ನೇನ್ ಬೇಕು ಅನ್ನ ರಸ ಬೇಕ ನಾವು ಏನದು ಅನ್ನ ರಸ ಹಾಕ್ರಿ ಅನ್ನ ರಸ ಹಾಕ್ರಿ ಅನ್ನ ರಸ ಹಾಕ್ರಿ ಅವ್ನಿಗೆ ಅದೇ ಚಿಕ್ಕ ಮಕ್ಕಳು ಹೇಳ್ತಿರೋದು ಅಲ್ಲ ಅನ್ನ ರಸ ಹಾಕ್ರಿ ಅವ್ನಿಗೆ ಹಾಕ್ರಿ ನಾಳೆ ಬಾಳೆಹಣ್ಣು ಇಕ್ಕಿದ್ದೀನಿ ಎಲೆ ಮೇಲೆ ಬಾಳೆಹಣ್ಣು ಇಕ್ಕಿದ್ದೀನಿ ಕಾಣಿಲ್ಲ ನೋಡ್ರಿ ಹಿಂಗೆ ತಿನ್ಬೇಕು ನಾವು ಹಿಂಗೆ ಕಡೆ ತಿನ್ನೋದೇ ಗೊಬ್ಬರ ಕೊಡಿ ಲೋಟ ಗೊಬ್ಬರ ಕೊನೆಯ ಫುಲ್ ಮೀಲ್ಸ್ ಮಾಡಿದೀವಿ ಊಟ ಫುಲ್ ಆಯ್ತಾ ಇನ್ನೇನಾದ್ರು ಜಾಗ ನೋಡಿ ಒಂಚೂರು ತುಂಬ್ಸಲ್ಲ ಸೈಡಾಗಿ ಇವಾಗ ಹಾಂ ಮನೆ ಕಂಡ್ರೆ ನಿದ್ದೆ ಮಾಡ್ಬೇಕಲ್ಲ ನೀನು ಸೀರೆ ಕೊಡ್ಸ್ಕೋ ಹೆಂಗೈತ ಊಟ ಎಲ್ಲ ಆಯ್ತಾ ತೃಪ್ತಿ ಆಯ್ತಾ ಇನ್ನೇನಾದ್ರು ಖಾಲಿದ್ದೀರ ನೋಡ್ರಿ ಹೊಟ್ಟೆ ಇನ್ನೇನೋ ಜ್ಯೂಸು ಗೀಸು ಲಾಸ್ಟ್ಗೆ ನಿಂಬೆಹಣ್ಣು ಜ್ಯೂಸು ಏನು ಕೊಡ್ಬೇಕು ಹೇಳಿವಾಗ ಅರ್ಶನ ಕುಂಕೋಬೇಕಾ ನಿಂಕುಮಮ್ಮ ನೀನು ಅಲ್ಲೇ ಕೂತಿದ್ದಿ ಇಲ್ಲ ನೀವು ಹೋಗ್ರಿ ನಾನು ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ ಇಲ್ಲೇ ಇರ್ತೀನಮ್ಮ ಇನ್ನೇನು ನೆಕ್ಸ್ಟ್ ವಾರ ಬಾ ನಿಂದೇನಿಲ್ಲ ಕೆಲಸ ಅಲ್ಲಿ ಅವ್ರ ಮಾತೆಲ್ಲ ಬೇಡಂತೆ ಬಿಡಮ್ಮ ನಿದ್ದೆ ಬರ್ತೈತೆ ನಿದ್ದೆ ತೇರ್ಬಿಡುತ್ತೆ ಅಕ್ಕ ಕೊಡಿಯಕ್ಕ ಏನಕ್ಕ ನೀನು ಏಯ್ ಅವ ಅಕ್ಕ ಅಷ್ಟು ಪ್ರೀತಿಯಿಂದ ಕೊಡ್ತಾರೆ ಏನು ನೀವು ಅಕ್ಕ ಬಿಡಕ್ಕ ಟೀ ಎಲ್ಲ ಕುಡಿಯಲ್ಲ ಹಾಂ ಕುಡ್ಕೊಂಡ್ರ ಮುಂದೆ ನೋಡ್ತಾಗೆ ಕುಡಿಯ ಯಾಕೋ ನಮ್ ಜೊತೆ ಬರೋಣತ್ತಲ್ಲ ಯಾರಮ್ಮ ಕಾರಲ್ಲಿ ವಾಮಿಟ್ ಆಯ್ತದಂತೆ ನಾನ್ ನಿಮ್ ಜೊತೆ ಬರ್ತೀನಿ ವಾಮಿಂಟ್ ಅಲ್ಲ ಅದು ವಾಮಿಟ್ಟು ವಾಂತಿ ವಾಂತಿ ಇನ್ನೂ ರೆಡಿ ಆಯ್ತು ಏ ಹತ್ತು ನಡಿರಮ್ಮ ಎಲ್ಲ ನೀರವಲ್ಲ ಜಾಗ ಖಾಲಿ ಮಾಡ್ರಿ ಬರೋಣ ಓಯ್ ಟಾಟಾ ಬಾಯ್ ಕಣ ಬಂದಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಊರಿಗೆ ಹೋಗ್ರಿ ನಾವು ಬರ್ತೀವಿ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಹಾಂ ಫೋನ್ ಮಾಡ್ತೀನಿ ಎಲ್ಲರಿಗೂ ಎಲ್ಲ ಕರ್ಕೊಂಡೋಗ ಯಾರನ್ನ ಏನಿಲ್ಲ ನಾವು ಬಸ್ ಬರ್ಬೇಕಾರೆ ಊಟ ಊಟ ಚೆನ್ನಾಗಿತ್ತಾ ಏನದು ಹೇಳ್ರಿ ಹತ್ಕೊಂಡು ಎಲ್ಲ ಊರಿಗೆ ಹುಷಾರು ಹೋಗ್ರಿ ಬಾಯ್ ಅಕ್ಕ ಬಾಯ್ ಕಣ ಯಾಕ ಒಬ್ಬನೇ ಕಳ್ಸ್ಬಿಟ್ಟಲ್ಲ ಅವನ್ನ ಇವಾಗ ಹೆಂಗ್ ಮುರ್ಕೊಂತ ಗೊತ್ತವನು ಏನಿಲ್ಲ ಬರೀ ಪರವಾಗಿಲ್ಲ ಓದ್ತಾನೆ ಮನೆಗಂತಾನೆ ಊಟ ಮಾಡೋಣ ಹೊಟ್ಟೆ ಈಗಲೇ ಮದುವೆ ಆಗ್ತಿಲ್ಲ ನನಗೆ ನೀನ್ ನೋಡಿದ್ರೆ ಈ ತರ ಅಲ್ಬಿಡು ಹೊಟ್ಟೆ ತುಂಬ ತಿಂದವನಲ್ಲ ಮನೆಗೆ ಮಾಡ್ತಾನೆ ಬಿಡ್ರಿ ಇವಾಗ ಅವನು ಇವನು ಇಲ್ಲ ಯಾಕ ಸಿಟಿ ಅವನು ನಮ್ಮೂರ್ಗೆ ಹೋಗ್ಬೇಕು ಅವನು ಇವನು ನಮ್ಮ ಕಾಲೇಜ್ ಹತ್ರನೇ ಈಗ ನಾನು ಹಬ್ಬ ಬರ್ತೀನಲ್ಲ
ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದಿರಲಿಲ್ಲ ಯಾವ್ದಾರು ಬಂದಿರಾ ಫಸ್ಟ್ ಟೈಮ್ ಬಂದಿರೋದು. ಪಾಪ ಅವ್ರಿಗೆ ಇಲ್ಲಿ ಬಂದಿರೋದು ಫಸ್ಟ್ ಟೈಮ್ ನೋಡಿ ದಂಗದ ನಮ್ಮ ಸೈಡ್ ಯಾವತ್ತೂ ಇಲ್ಲ ಇದು. ಚೆನ್ನೈ ಸಿಕ್ಕಂದ್ರೆ ಇದೆ ಮೈಸೂರು ಸಿಲ್ಕ್ಸ್ ಆ ಥರ ಚೆನ್ನೈ ಸಿಲ್ಕ್ ಎಲ್ಲ ಇದೆ. ನೀವು ಅವತ್ತು ಹೇಳಿದೆ ಅವತ್ತು ಪ್ಯೂರ್ ಅಂತ, ಅಲ್ಲಿ ಇನ್ನೂ ದೂರ ಅದು 300 ಕಾಂಚೀಪುರಂ ಅದು ಬೇಕಂದ್ರೆ ಒನ್ ಡೇ ಬೇಕು ನಮ್ಗೆ ಹೋಗಕ್ಕೆ ಟ್ರಾವೆಲಿಂಗ್ಗೆ. ನಿಮ್ಮ ಅಕ್ಕಂಗೆಲ್ಲ ತಂದಿದ್ದು ಅದೆಲ್ಲ ಮೈಸೂರು ಸಿಲ್ಕ್ಸ್. ಹೌದ್ರಿ ಎಂಗೇಜ್ಮೆಂಟ್ ಸೀರೆ ಶಾಪಿಂಗ್ ಆನ್ ಪ್ರೋಸೆಸ್. ನಮ್ಗೆ ಅಲ್ಲೇನು ಕೆಲಸ ಇಲ್ಲ, ಶೋರೂಮ್ ನೋಡೋ ಬರ್ರಿ. ಶೋರೂಮ್ ನೋಡಿ ದಂಗ ಹೋಗಿದ್ದೀವಿ ನಾವು ಇಬ್ರು. ಏನಪ್ಪ ಕಥೆ ಇದು ಅಂತ ಹೆಂಗೈತೆ ನೋಡ್ರಿ. ಇದು ಯಾವ್ದನಪ್ಪ ಇದವರು? ಹೊಸೂರು ತಾನೇ? ಹೊಸೂರು ಏನೋ ಮೇಯ್ನು ಫುಲ್ ಫೇಮಸ್ ಇದು. ಅಲ್ಲಿಂದ ಎಲ್ಲ ಹುಡಿಕೊಂಡು ಇಲ್ಲೆಲ್ಲ ಹುಡಿಕೊಂಡು ಇಲ್ಲಿ ಬಂದಿದ್ದೀವಿ. ಶೋರೂಮ್ ನೋಡಿ ದಂಗ ಹೋಗೋದು ಒಂದು ರೌಂಡು. ಯಾವ ಥರ ಇದು ನೋಡ್ರಿ. ಬೆಂಗಳೂರಲ್ಲಿ ಇರ್ತವೆ ನಾವೇ ಇವತ್ತು ಹೋಗಿಲ್ಲ ಅಷ್ಟೇ. ಬೆಂಗಳೂರು ಐತಪ್ಪಿ ಇರ್ತಾವಲ್ವಾ? ಇಲ್ಲೇ ಐತಾನೆ ಬೆಂಗಳೂರು ಇರಲ್ವಾ? ಬೆಂಗಳೂರು ಯಾವ್ದು ವಾಟ್ ಬೆಂಗಳೂರು ಮ್ಯಾನ್, ಎವ್ರಿಥಿಂಗ್ ಇಸ್ ದೇರ್. ಅಂಡಿ ಬೈ ಬೈ, ಬರೋಣ? ಆಯ್ತಪ್ಪ, ಥ್ಯಾಂಕ್ ಯು ಸೋ ಮಚ್. ಸಪ್ಲೈ ಮಾಡಿ ಅಕ್ಕ, ಬರೋಣ? ಗೈಸ್ ಇವರೇ ಮದುವೆ ಗಂಡಿನ ಅಮ್ಮ. ಇವರೇ ಇನ್ಮೇಲಿಂದ ರೆಗ್ಯುಲರ್ ಆಗಿರ್ತಾರೆ. ಮುಗಿದ ಶಾಪಿಂಗು 6 ಗಂಟೆ ಆಯ್ತು, ಮನೆ ವರ್ಷ 10 ಗಂಟೆ. ಬರೋಣ ಅಕ್ಕ, ಅಶ್ವಿನಿ ಅಕ್ಕ ಹೋಗುತ್ತಾ ಗಾಡಿ? ಓಡ್ ಹಂಗಾರೆ. ಫೈನಲಿ 8:15 ಮಾಧವರ ಮೆಟ್ರೋ ಸ್ಟೇಷನ್ನು. ಗಂಡಿಗೆ ಎಂಗೇಜ್ಮೆಂಟಿಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಚಪ್ಪಲಿ ಇಬ್ರು ಇನ್ನೂ ಮನೆಗೆ ಹೋಗಿಲ್ಲ ನೋಡ್ರಿ. 8:15 ಆಯಿತು, ಮನೆ ವರ್ಷ 10 ಗಂಟೆ. ಬರೀ ಅವ್ರಿಗೆ ಅಷ್ಟೇ ತಂಡಿದ್ದು, ಗಂಟೆಗೆ ಅಷ್ಟೇ ತಂಡಿದ್ದು. ನಾವೆಲ್ಲ ತಣಕ್ಕೆ ಹೋಗಿಲ್ಲ, ನಾವೆಲ್ಲ ಮನೆಗೆ ಇರೋದು ಈ ಕಡೆ ರಾತದೆ. ಗಂಡಿಗೆ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದೀವಿ ಒಂದೇ ಸಲ. ಸುಮ್ಮನೆ 2 ಕೆಲಸ ಬೇಡ, ಸಿಟಿಗೆ ಹೋಗ್ಬಿಟ್ಟಿದೀವಿ ಅಂತ. ಇವಾಗ ಮನೆಗೆ ಹೋಗೋಷ್ಟಾಗ ಎಷ್ಟೊತ್ತಾಗ ಗೊತ್ತಿಲ್ಲ. ಬಾಯ್ 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 ಊಟ ಬಾಯ್ 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 ಬಾಯ್. ಗೈಸ್ ಕಿರಣ ಎಗರ್ಕಂಡ ಮಾಕ್ಲೆ ಹತ್ರ. ಇಲ್ಲಿಂದ ತಿರ್ಗಾ ನಾನು 20 ಕಿಲೋಮೀಟ್ರ್ ಮನೆ. ಗೈಸ್ ಊರಿಗಿನ್ನ 5 ಕಿಲೋಮೀಟ್ರ್ ಐತೆ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಸೌದಾಗೆ ನಮ್ಮ ಗಾಡಿ ನಮ್ಮೂರಿಂದ ನಮ್ಮ ಫ್ರೆಂಡ್ ಯಾರಿಗೂ ನಮ್ಮ ಮನೆ ತೆಗಿರೋ ಹುಡುಗಂಗೆ ಹೇಳಿದ್ದೀನಿ ಬಂದು ಕರ್ಕೊಂಡು ಹೋಗು ಅಂತ. ಕರ್ಕೊಂಡು ಹೋಗ್ತೀನಿ ಇನ್ನೂರ ಹತ್ರ. ನೀನು ನೋಡೋಕೆ ಎತ್ತ ಗೊತ್ತಿಲ್ಲ. ಓಯ್ ಬರ ನಿಂದೆ ಕಾಯ್ತಿದ್ದೆ ಬರ. ನೀನೆಲ್ಲ ಜೋರ ಬಂದಿದ್ದೀನಿ ನಿನಗೆ. ನೀನು ಎಷ್ಟು ತನಕ ಬಂದೆ ನೋಡಿ. ಮಗ ಬಂದಿಂದ ಕಾಯಿ ಬಿಟ್ಟು ಬಾಕ್ಲಿಗೆ ಒಳಗಡೆ ಕೂತಿದ್ದೀರಾ? ಸೂಟು ಕೊಟ್ಟು ಆಯ್ತು, ಒಳ್ಳೇದಾಗ್ಲಿ. ಇತ್ತಿಕೋ ಏನಾಯ್ತು ಸಮಾಚಾರ? ಎಲ್ಲ ಹೇಳ್ಬೇಕಪ್ಪ. ಚೆನ್ನಾಗಿ ನೋಡ್ಕೊಂಡ ತಂಗಿನ? ಯಾರನ್ನ? ತಂಗಿನ. ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ದಲ್ಲ, ಇನ್ನೇನು ಅರ್ಧಂಬರ್ಧ ನೋಡ್ಕೋಬೇಕಾಯ್ತಾ? ಬಿಟ್ಟು ಹೋಗಿದ್ದಾರಲ್ವಾ? ಅಲ್ಲಿಗೆ ಏನ್ ಸಮಾಚಾರ? ಯಾಕೆಲ್ಲ ಇದು ಚೇಂಜ್ ಆಗ್ಬಿಟ್ಟು ಮಗ ಹಿಂಗಾಗದೆ? ಹೆಂಗನ ಸುಮಾರು ಜನ ಅಭಿಪ್ರಾಯ ಏನು ಬಂದು ಕೇಳಕ್ಕಾಗಲಿಲ್ಲ. ಎಲ್ಲ ನಾನು ಬೇರೆ ಕೆಲಸ ಮಾಡೋದೆ, ನೀನೆಲ್ಲ ಬೇರೆ ಕೆಲಸ ಮೇಲೆ ಬಂದ್ರೆ ವಾಪಸ್ ಮನೆ ಕಡೆಗೆ ಬಂದ್ರು. 5 ಗಂಟೆಗೆ ಬಂದು 4 ಗಂಟೆಗೆ 4:15 ಬಂದೆ. 4:15 ಬಂದು ನಿಮ್ದೆ ಮನೆಗಿದ್ದೀರಾ? ನಾನು ಮನೆ ಹೋಗುವ 9 ಕಾಲಿಗೆ ಬಂದಿದ್ದೀನಿ. ನಿನಗ್ ಬೇಕಾಗಿದ್ದದು ನಮ್ಗ ಮಗಳ ಹಂಗ ನಿನಗೆ ಯಾರು ಬೇಕಾಗಿಲ್ಲ, ಹಂಗ ನಾನೇ ಬೇಕಾಗಿರತ್ತೆ ಹೇಳ್ಬಿಟ್ಟು ಬಂದಿದ್ದು. ನಾನಿದ್ದೆ ಬೇರೆ, ನೀನಿದ್ದೆ ಬೇರೆ ಇಲ್ಲ. ತಲೆ ಕಟ್ಟಾಯ್ತು ಹೋಗಮ್ಮ. ಚಿತ್ರಾನ್ನ ಆಯ್ತು ಇವ್ರು ನೋಡಿ ಚಿಂತೆನೇ ಇಲ್ಲ. ಮಹಾಪ್ರಭುಗಳು ಜವಾಬ್ದಾರಿ ಕೊಟ್ಟಿದ್ದೀನಲ್ಲ, ಮಾಡೋ ಮಗನೇ ನಿಂಗೇನೋ ಕೆಲಸ ಮಾಡಕ್ಕೆ ಕೆಲಸ ಇವನು ಅಂತ. ಮಾಡಿಲ್ಲ ಅದಕ್ಕೆ ಲೋಪ, ನಿಮ್ಗೇನು ಗೊತ್ತಾಗಲ್ಲ ಅಂದ್ರೆ ಪೆದ್ರು ಅಂತ ಹೇಳಲ್ಲ, ಬುದ್ಧಿ ಅದೇ ಯಾವ್ದ್ರ ಬುದ್ಧಿ ಇರ್ಬೇಕು ಈ ತರದಾಗೆಲ್ಲ ಗೊತ್ತಾಗಲ್ಲ ಅಂತ ಮಾಡ್ತಾ ಇದ್ದಾರೆ. ನೀನ್ ಕಲೀಲಿ ಅಂತ ಬಿಟ್ಟಿರೋದು, ನೀನ್ ಕಲೀಲಿ, ನೀನ್ ಮುಂದೆ ಜವಾಬ್ದಾರಿನ ಅಂತ ಬಿಟ್ಬಿಟ್ಟು ಅವ್ರು ಸುಮ್ಮನೆ ಕೂತವ್ರಿ. ನೀನ್ ಕಲ್ಕೋಬೇಕು ಇನ್ಮೇಲೆ. ಓ ಹೊಟ್ಟಿ ಸಿಗ್ತದೆ ಹೋಗುವ, ನನಗೆ ಬಿಡ್ತದೇನ ನನಗೆ ಗೊತ್ತು. ಹುಡುಗ ಬಿಸಿದ 1 ಗಂಟೆ ನಾವು ತಿಂದಾನು. 2 ಗಂಟೆ ಆದ್ರೂ ಹೊಟ್ಟೆ ತುಂಬ ತುಂಬಿತ್ತು. ಆದ್ರೂ ಮಾವಂಗೆ ತಂಗಿ ಗಂಡಂಗೆ ಏನೋ ಮಾಡಪ್ಪ, ದರ್ಬಾರ್ ನಡೀಲಿ. ಏನು 50 ಜನ ಅವ್ರ ರಜೆ, ಒಬ್ಳೆ ತಂಗಿ ಅಲ್ವ ರಜೆ ಮಾಡಮ್ಮ. ಮಾಡು ಯಾವ್ದಾರ ನಿನ್ ಗಂಡದ ಮಾರ್ಕೊಡಿದ 50 ಲಕ್ಷನ, ಒಂದು 5 ಲಕ್ಷನೋ 10 ಲಕ್ಷನೋ ದಾನ ಹಂಚೂರು ಕೊಡಂಗಿದ್ರೆ ಏನೋ ಮಾಡ್ತೀನಿ ನೀನು. ನಾನು ಏನಪ್ಪ ಕೊಡ ಇದ್ರಲ್ಲಿ ಇರೋದ್ರ ನೀನ್ ಹಂಗ ಆಡ್ಕಳಿವೆ. ಬೇಡಮ್ಮ, ಮದ್ವೆ ಆಗತಕ್ಕ ಓದ್ಗಿದ್ದಿ ನೀನು. ಇನ್ನೇನು ಹಿಂಗೆ ಆಡ್ದ ಮುದ್ದೆ 2 ತಿಂಗಳು 3 ತಿಂಗಳು. ಇನ್ನೇನು ಎಂಗೇಜ್ಮೆಂಟ್ ನೆಕ್ಸ್ಟ್ ವಾರ, ಅಲ್ಲಿವರೆಗೂ ಇಲ್ಲೇ ಇರ್ತಿ. ಎಂಗೇಜ್ಮೆಂಟ್ ಮುಗಿತಿದಂಗೆ ಇನ್ನೊಂದು 2 2.5 ತಿಂಗಳು ಕಣ್ಣು ಮುಚ್ಚಿ ಕಣ್ಣು ಬಿಡೋದು ಬಂದ್ಬಿಡ್ತದೆ ಅಷ್ಟೇ.
ಅದಕ್ಕೇನೆ ಹ್ಮ್ ಇನ್ನು ಏನು ಕಂಡೆ ಪಿಕ್ಚರ್ ಬಿಡೋದು ಇನ್ಮೇಲಿಂದ ಪಿಕ್ಚರ್ ಬಿಡೋದು ನೆಗಡೇನಿಲ್ಲ. ರಾಜು ಊರ್ ಜನ ಏನಂದ್ರು ರಾಜು ಖುಷಿ ಆಯ್ತಾ ರಾಜು? ಮೀಸೆ ತಲೆಲ್ಲ ಕಪ್ಪ ಇವತ್ತು ಅದು ಯಾರೋಣ ಗಾಡಿ ಎಣ್ಣೆ ಮೆತ್ತಿರೋದ ಬೇಟಾ ಯಾರು ಇಕ್ಕವ್ರಲ್ಲ ಮೂರ್ತವ ಇಕ್ಕವ್ರಲ್ಲ ಏನು ನಾನು ಅಲ್ಲಿ ಕಡೆಗೆ ಹೋಗಲ್ಲ ಅಲ್ಲಿ ಹಿಂಗ್ ಕೂತ್ಕೊಂಡು ನಾನು ಮೀನ್ ಕುಡ್ಕೊಳ್ಳೋದು ಜಾಸ್ತಿ. ಅದೇನು ಅಡಿಕೆಲ್ಲ ಗಿಡ್ಕೆಲ್ಲ ಜ್ವರ ಹಾಕಿದ್ದಿ ಇವತ್ತು? ಬೀಗ್ರ ಮನೆ ಬೀಗ್ರ ಮನೆ ಇನ್ನಾಗಿ ಬಾಯಿಗೆ ಮಡಿಕೊಂಡಿದ್ದಿ. ಎಲ್ಲಾರ ಹಾಕ್ಬಿಟ್ರಪ್ಪ, ಅಣ್ಣ ತಮ್ದಿರು ರಾಮಣ್ಣ. ನಮ್ಮ ಊಟ ಚೆನ್ನಾಗಿತ್ತ? ಊರ್ ಜನನೆಲ್ಲ ಕೇಳ್ದ ಊಟ ಚೆನ್ನಾಗಿತ್ತ ಅಂತ ಖುಷಿಯಾಗಿ ಬಂದ್ರ? ಯಾರಂಗಂದ್ರು ನೀನು ಒಬ್ಳು ಮಿಸ್ ಆದೆ ಊಟಕ್ಕೆ. ಪರವಾಗಿಲ್ಲ, ನಾನು ನನ್ನ ಮೊಮ್ಮಗಳ ಕಾಯಿ ಅಲ್ಲ ಕಣಪ್ಪ, ನನ್ನ ಮೊಮ್ಮಗಳ ಕಾಯಾರ ಯಾರು ಒಬ್ಳೆ ಅಂದ್ಬಿಟ್ಟು ನಾನು ಹೊಂಟು ಹೋಗಿದ್ರೆ ಒಂದ್ಸತಿ ನೋಡ್ಕೊಂಡ್ ಬಂದ್ಮೇಲೆ ಏನಪ್ಪ ಆಗ್ಲಾಗ್ಲ ನೋಡ್ತೇನೆ. ಏನ್ ನೋಡಂಗಿಲ್ಲ. ಅದಕ್ಕೆ ಮೊಮ್ಮಗಳನ್ನ ಇದು ಮಾಡ್ಕೊಂಡಿದ್ದಿ, ಪ್ರೊಟೆಕ್ಷನ್ ಮಾಡ್ಕೊಂಡು ಸೆಕ್ಯೂರಿಟಿ ಆಡ್ತಾರ. ಏನೋ ಎರಡು ಬುದ್ಧಿ ಹೇಳಿದೆ ಮೊಮ್ಮಗಳಿಗೆ, ಇಬ್ರು ಜೊತೆಲಿದ್ದು ಮನಗ್ ಬಂದ 4 ಗಂಟೆ ಫುಲ್ ಮೋಟಿವೇಶನ್ ಕೊಟ್ಟಿದ್ವಿ ಮೊಮ್ಮಗಳಿಗೆ ಇವತ್ತು. ಕೊಟ್ಟಿದ್ದೀನಿ. ಏನೇನ್ ಕೊಡ್ತೈತಿ? ಏನೋ ಸುಮಾರಾಗೆ ಏನೋ ಏನ್ ಕೊಡೋದಿಲ್ಲ ಬಿಡ, ನನ್ನ ತಲೆಗೆ ಓಡ್ದಂಗೆ ಎಲ್ಲ ಕಲ್ತೋಳ್ ಬಿಡತಿ. ಏನು ಕೊಡ ಹಂಗಲ್ಲ, ಅದ್ ಅಡುಗೆ ಪಡ್ಗೆ ಕಲ್ತ್ಕೊಂಡದ್ ಬಿಡು. ಅದ್ರನ್ನ ಎಷ್ಟಾಳ್ ಬಂದ್ರು ಬೇಸಾಗ್ತದೆ ನಿನ್ನ ತಾಕತ್ತದ ನನ್ನ ಮೊಮ್ಮಗಳಿಗೆ. ಅದೆಲ್ಲ ನಾನು ಹೇಳಲಿಲ್ಲ. ಇನ್ನೇನ್ ಸಂಸಾರ ಮಾಡದ? ಸಂಸಾರದ ಹೇಳ್ಕೊಟ್ಟೆ. ಹೌದಾ? ಹ್ಮ್ ನೀನ್ ಹೇಳ್ಕೊಟ್ಟಿದ್ರೆ ಏನು ತಲೆ ಕಟ್ಟಿಲ್ಲ. ಮತ್ತೆ ನೀನು ಏನು ಹೇಳ್ಕೊಡಲ್ವಾ? ನನ್ನ ಮಗಳು ಹೇಳ್ಕೊಡ್ತಾಳೆ. ಅದೆಲ್ಲ ಕಲಿಬೇಕಾದ್ರೆ ಕಲ್ತವಳೆ. ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಒಳಗೆ ಹೊಟ್ಟೆ ತಿಂದದ ಯಾಕೆ?